ಸೂರ್ಯಕಾಂತಿ ಯಾಕೆ ಸುಳ್ಳು ಹೇಳ್ದೆ ಯಾಕೆ ಸುಳ್ಳು ಹೇಳ್ದೆ ಅಂತ ಕೇಳ್ತಾ ಇದ್ದೀನಿ ಉತ್ತರ ಕೊಡು ನಾನೇನ್ ಸುಳ್ಳು ಹೇಳ್ದೆ ಯಾಕೆ ಮರ್ತು ಬಿಟ್ಯಾ ಮಂಜು ಐಶ್ವರ್ಯನ್ ಜೊತೆ ಮಾತಾಡ್ಬೇಕಾರೆ ಹಾವು ಬಂತು ಅಂತ ಹೇಳ್ದಿಲ್ಲ ನೀನ್ ಹೇಳಿದ ಸುಳ್ಳು ತಾನೆ ಏನ್ ನಿನ್ನ ಉದ್ದೇಶ ಅವಳು ಎಲ್ಲ ಮರ್ತಿದ್ದಾಳೆ ಈಗ ಮತ್ತೆ ಹಾವು ಬಂತು ಅಂತ ಹೇಳಿ ಅವಳ ಮನೆಯಿಂದ ಓಡಿಸ್ಬೇಕು ಅಂತ ಮಾಡಿದ್ಯಾ ಇವ್ರ ಹತ್ರ ಏನ್ ಹೇಳ್ತಿದ್ರು ಗೊತ್ತಾ ಮೊದಲನೇ ಮದ್ವೆ ಆಗಿದ್ರಿಂದ ಹಿಡಿದು ಯಾಕಾದ್ರು ಯಾರನ್ನ ಮದ್ವೆ ಆದ್ರು ಅನ್ನೋದನ್ನೆಲ್ಲ ಹೇಳೋದಕ್ಕೆ ಹೊರಟಿದ್ರು ಅಕಸ್ಮಾತಾಗಿ ನಾನು ಅದನ್ನ ಕೇಳಿಸ್ಕೊಂಡೆ ಹೇಗಾದ್ರೂ ಮಾಡಿ ಅದನ್ನ ತಡಿಬೇಕು ಅನ್ಕೊಂಡೆ ತಡೆಯೋ ಉಪಾಯ ನನಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಹೇಗಾದ್ರೂ ಮಾಡಿ ಅವ್ರನ್ನ ದೂರ ಮಾಡ್ಬೇಕು ಅಂತ ಹೀಗೆ ಮಾಡ್ಬೇಕಾಯ್ತು ನಾನೇನಾದ್ರೂ ಹಾಗೆ ಮಾಡದೆ ಹೋಗಿದ್ದಿದ್ರೆ ಐಶ್ವರ್ಯಗೆ ನಾನೇ ಮೊದಲನೇ ಹೆಂಡತಿ ಅನ್ನೋ ಸತ್ಯ ಗೊತ್ತಾಗ್ತಿತ್ತು ಒಂದು ಮಾಡೋದಕ್ಕೆ ಹೋಗಿ ಇನ್ನೊಂದಾಯ್ತಲ್ಲೋ ಮಾರಾಯ ಈಗ ಏನ್ ಮಾಡೋದು ಏನಾಯ್ತು ಹೇಮಕ್ಕ ನೀನೇನೋ ದೊಡ್ಡದಾಗಿ ನಾಟಕ ಮಾಡಿದೆ ಶಾಸ್ತ್ರ ದೋಷ ಪರಿಹಾರ ಕಾವೇರಿ ಅಂತೇನೇನೋ ಹೇಳ್ದೆ ಈಗ ಐಶ್ವರ್ಯ ಏನ್ ಹೇಳ್ತಿದ್ದಾಳೆ ಗೊತ್ತಾ ಏನಂತಾಳೆ ನಾನು ಹೇಳಿದ ಕಥೆನ ಅವಳು ನಂಬದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ನೀನ್ ಹೇಳಿರೋ ಕಥೆನ ಅವಳು ನಂಬಿರೋದ್ರಿಂದ ಸಮಸ್ಯೆ ಆಗಿರೋದು ಅದ್ಯಾರೋ ಕಾವೇರಿ ಇದ್ದಾಳಲ್ಲ ಅವಳನ್ನ ಕರ್ಕೊಂಡ್ಬಂದು ತೋರ್ಸಿ ಅಂತ ಹೇಳ್ತಿದ್ದಾಳೆ ಅವಳನ್ನ ತೋರ್ಸಿದ್ರೇನೆ ನಾನ್ ನಂಬೋದು ಅಂತ ಹಠ ಹಿಡಿದು ಕೂತಿದ್ದಾಳೆ ರೇಣುಕಮ್ಮ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ಈಗ ಎಲ್ಲಿಂದಲೋ ಕರ್ಕೊಂಡ್ ಬರೋದು ಅವಳನ್ನ ಒಳ್ಳೆ ಕಷ್ಟ ಆಗೋಯ್ತಲ್ಲ ಹೇಮಕ್ಕ ಕಷ್ಟ ಅಂದ್ರೆ ನಾನೇನ್ ಮಾಡ್ಲಿ ಪರಿಸ್ಥಿತಿ ಹೀಗಿದೆ ಇದರಿಂದ ಹೇಗ್ ಪಾರಾಗೋದು ನೀನೇ ಹೇಳು ಈ ಐಡಿಯಾ ಕೊಟ್ಟಿದ್ದು ನೀನೇ ತಾನೆ ಈಗ ಇದರಿಂದ ಪಾರಾಗೋ ದಾರಿನೂ ನೀನೇ ಹೇಳು ಹಾರಾಗೋ ದಾರಿ ನನಗೂ ಏನು ತೋರಿಸ್ತಿಲ್ಲ ಹುಡ್ಕೋಣ ಬಿಡಿ ಹೌದು ಇತ್ತೀಚೆಗೆ ನೀನ್ ಯಾವ ಮೀಟಿಂಗು ಹೋಗ್ತಾ ಇಲ್ಲ ಯಾಕೆ ಸಂಘಕ್ಕೆ ರಾಜೀನಾಮೆ ಕೊಟ್ಟ ಹೋದ್ರೆ ಎಲ್ಲ ಅವಮಾನ ಆಗುತ್ತೋ ಅನ್ನೋ ಭಯ ಅಷ್ಟೇ ಅವಮಾನ ಯಾಕೆ ನಮ್ ಮನೆಯಲ್ಲಿ ನಡೀತಾ ಇರೋ ರಾಮಾಯಣ ಯಾರಿಗೂ ಗೊತ್ತಾಗಿರಲ್ಲ ಅಂತ ಅನ್ಕೊಂಡಿದ್ಯಾ ಹೇಳೇ ಇರ್ತಾರೆ ಯಾರಾದ್ರೂ ಏನು ಅಂತ ಕೇಳಿದ್ರೆ ನಾನು ಏನು ಉತ್ತರ ಹೇಳಮ್ಮ ಅವತ್ತು ಕಾಂತಿನ ಮಂಜುನಾಥನ್ ತಂದ್ಕೊಂಡಾಗ ಏನಾಯ್ತು ಗೊತ್ತಲ್ಲ ನಿಮ್ಮಪ್ಪನ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರು ಜಾತ್ರೆ ಕರೀದಿ ಅವಮಾನ ಮಾಡಿದ್ರು ಅವತ್ತು ಹಾಗೆ ಮಾತಾಡ್ದವ್ರೆ ಇವತ್ತು ಹೀಗೆ ಮಾತಾಡ್ತಿದ್ದಾರೆ ಅವ್ರ ಮಾತನ್ನೆಲ್ಲ ಕೇಳ್ಕೊಂಡಿರಕ್ಕಾಗೋದಿಲ್ಲ ನಮ್ಮ ಮನ್ಸಿಗೆ ಏನ್ ತೋಚಿತೋ ಹಾಗೆ ಮಾಡ್ಬೇಕು ಅದನ್ನೇ ನಾನು ಮಾಡೋದು ಸರಿ ಹಾಗಾದ್ರೆ ಇನ್ನು ಮೇಲೆ ನಿನ್ನ ವಿಚಾರದಲ್ಲಿ ನಾನು ತಲೆ ಹಾಕಲ್ಲ ನಿನಗೇನು ಸರಿ ಅನ್ಸುತ್ತೋ ಅದನ್ನೇ ಮಾಡ್ಕೊ ನಿನ್ ಮನ್ಸಲ್ಲಿ ಏನ್ ನಡೀತಿದೆ ಅನ್ನೋದು ನನ್ಗೆ ಅರ್ಥ ಆಗ್ತಿದೆ ಕಾಂತಿ ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಾನು ಐಶ್ವರ್ಯನ್ಗೆ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ ಈ ಮನೆಯಲ್ಲಿ ಅವಳ ಸ್ಥಾನ ಏನು ಅನ್ನೋದನ್ನ ಅವಳು ತೋರಿಸ್ಕೊಡ್ತೀನಿ ವಿಷಯ ಎಲ್ಲ ಗೊತ್ತಾದ್ಮೇಲೆ ಅವಳು ಈ ಮನೇಲೇ ಇರೋದಾದ್ರೆ ಇರಲಿ ಆಮೇಲೆ ಅವಳಿಷ್ಟ ನಿನ್ನನ್ ಹೀಗೆ ಬಿಟ್ರೆ ಅವಳನ್ನ ಮನೆ ಮಹಾರಾಣಿ ತರ ಮೆರೆಯೋ ಹಾಗೆ ಮಾಡ್ಬಿಡ್ತೀಯ ಅದಕ್ಕೆ ನಿಮ್ ಕೈ ಮುಗಿತೀನಿ ದಯವಿಟ್ಟು ಅಂತ ಕೆಲಸ ಮಾತ್ರ ಮಾಡಬೇಡಿ ಈ ಕಣ್ಣ ಮುಚ್ಚಾಲೆ ಆಟ ಸಾಕಾಗೋಗಿದೆ ಅವ್ರಿಗೆ ಇವ್ರಿಗೆ ಸಿಕ್ಕಿದವ್ರಿಗೆ ಮೋಸ ಮಾಡೋದಕ್ಕೆ ಯಾರಿಗೂ ಮನಸ್ಸಿಲ್ಲ ನಾನಂತೂ ಐಶ್ವರ್ಯನ್ಗೆ ಎಲ್ಲ ವಿಷಯ ಹೇಳ್ಬಿಡ್ಬೇಕು ಅಂತಿದ್ದೀನಿ ಅದು ಬಿಟ್ಟು ಬೇರೆ ದಾರಿ ಇಲ್ಲ ಈ ವಿಷಯ ಐಶ್ವರ್ಯನಿಗೂ ಗೊತ್ತಾಗಬೇಕು ನೀನು ಹೇಳದೇ ಇದ್ರು ಇವತ್ತಿಲ್ಲ ನಾಳೆ ಗೊತ್ತಾಗೇ ಆಗತ್ತೆ ಗೊತ್ತಾದ್ಮೇಲೆ ಅವಳು ಇಲ್ಲೇ ಇರ್ತೀನಿ ಅಂದ್ರೆ ಇರ್ಲಿ ಹೋಗ್ತೀನಿ ಅಂದ್ರೆ ಹೋಗಿ ಅವಳು ಯಾಕೆ ಇಲ್ಲಿ ಇರ್ತಾಳೆ ಅವಳಿಗೇನು ತಲೆ ಕೆಟ್ಟಿದ್ಯಾ ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ನಮ್ಮೆಲ್ಲರಿಗೂ ಉಗ್ದು ಉಪ್ಪಿನಕಾಯಿ ಹಾಕಿ ಹೊರಟೋಗ್ತಾಳಷ್ಟೇ ನಮ್ಮ ಕಡೆಯಿಂದ ತಪ್ಪಾಗಿದೆ ನಾವು ಒಪ್ಕೊಂಡು ಹೋಗ್ಲೇಬೇಕು ಆದ್ರೆ ಸತ್ಯ ಹೇಳಿದ್ವಿ ಅನ್ನೋ ಒಂದು ನೆಮ್ಮದಿ ನಮ್ಮ ಕಡೆಗಾಗತ್ತಲ್ಲ ನಡೀರಿ मम जीवन हेतुना कंठे भद्राणि शुभे सूर्यकांति